ಏಕಾದಶಿಯ ಮಹತ್ವ ಎಪಿಸೋಡ್ ನಂಬರ್ 5 ಏಕಾದಶಿ ಹಾಗೂ ಜ್ಯೋತಿಷ್ಯ ಶಾಸ್ತ್ರ. ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಚಂದ್ರನಿಗೂ ಏಕಾದಶಿಗೂ ಸಂಬಂಧ ಉಂಟು ನೋಡಿ. ಶುಕ್ಲ ಪಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚಂದ್ರ ಸೂರ್ಯನ ಕಾಂತಿ ವೃತ್ತದಿಂದ ಬಿಟ್ಟು ಭೂಮಿಯ ಕಾಂತಿ ವೃತ್ತಕ್ಕೆ ಬರುವಂಥದ್ದೇ ಶುಕ್ಲ ಪಕ್ಷದ ಏಕಾದಶಿ. ಇದಕ್ಕೆ ಆಪೋಸಿಟ್ ಇರುವಂಥದ್ದೇ ಕೃಷ್ಣ ಪಕ್ಷದ ಏಕಾದಶಿ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆ ಏನಿದೆ ಅದಾದ ನಂತರ 11ನೇ ದಿನ ಏನು ಬರುತ್ತೆ ಅದಕ್ಕೆ ಶುಕ್ಲ ಪಕ್ಷದ ಏಕಾದಶಿ ಅಂತ ಕರೀತಾರೆ. ಹುಣ್ಣಿಮೆ ಆದಮೇಲೆ 11ನೇ ದಿನ ಏನು ಬರುತ್ತೆ ಅದನ್ನು ಕೃಷ್ಣ ಪಕ್ಷ ಏಕಾದಶಿ ಅಂತ ಕರೀತಾರೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದೇನು ಅಂತ ಹೇಳಿದ್ರೆ, ಚಂದ್ರ ಅನ್ನಕ್ಕೆ ಅಭಿಮಾನಿ ದೇವರು, ಮನಸ್ಸಿಗೆ ಅಭಿಮಾನಿ ದೇವರು ಮತ್ತು ಔಷಧಿಗೆ ಅಭಿಮಾನಿ ದೇವರು. ಚಂದ್ರನ ಪ್ರಭಾವ ಏಕಾದಶಿಯಂದು ಕಡಿಮೆ ಇರುತ್ತೆ. ನಾವು ತಿನ್ನುವ ಅನ್ನ ಅವತ್ತು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ರಜೆ ದಿನಗಳಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡಿದ್ರೆ ಅದು ಅಲ್ಲೇ ಉಳಿಯುತ್ತೆ. ಅದೇ ರೀತಿಯಾಗಿ ನಾವು ಅನ್ನ ಏನು ತಿಂತೀವಿ ಅದು ಸರಿಯಾಗಿ ಡೈಜೆಸ್ಟ್ ಆಗದೇ ಇರೋ ಕಾರಣ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗಾಗಿ ಅವತ್ತು ಅನ್ನ ಸ್ವೀಕಾರ ಮಾಡುವಂತ ಇಲ್ಲ. ಅಂದರೆ ಅನ್ನ ಅಂದರೆ ಎಲ್ಲ ಆಹಾರನೂ ಕೂಡ ಅನ್ನ ಅಂತಲೇ ಕರೀತಾರೆ. ಏನನ್ನು ಸ್ವೀಕಾರ ಮಾಡಬಾರ್ದು. ನೋಡಿ, ನನ್ನ ಅನುಭವದಲ್ಲಿ ಏನು ಅಂತ ಹೇಳಿದ್ರೆ, ಬೇರೆ ದಿನ ಉಪವಾಸ ಮಾಡೋದು ಕಷ್ಟ. ಯಾಕಂದರೆ ಗ್ರಹಗತಿಗಳು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಏಕಾದಶಿಯಂದು ಗ್ರಹಗತಿಗಳು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಅವತ್ತು ಏಕಾದಶಿ ಮಾಡೋದು ಅತ್ಯಂತ ಸುಲಭ ಅಂತ ನನ್ನ ಅನುಭವದ ಮಾತು. ಅದಕ್ಕಾಗಿ ಅವತ್ತು ಉಪವಾಸ ಮಾಡುವಂಥದ್ದು. ನೋಡಿ, ಶ್ರವಣ ನಕ್ಷತ್ರದಲ್ಲೂ ಉಪವಾಸ ಮಾಡ್ತೀವಿ, ಕೃಷ್ಣ ಜನ್ಮಾಷ್ಟಮಿಗೂ ಉಪವಾಸ ಮಾಡ್ತೀವಿ. ಯಾಕಂದರೆ ಇದು ಚಂದ್ರನಿಗೆ ಸಂಬಂಧಪಟ್ಟಿರುವಂಥದ್ದು. ನೀವು ಏಕಾದಶಿಯನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಜೀವನ ಬದಲಾಗುತ್ತೆ. ಇದೇ ಭಾನುವಾರ ಕಾಮದ ಏಕಾದಶಿ ಬರ್ತಾ ಇದೆ. ಇದನ್ನು ಮಾಡಿ ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.